ಬೆಂಗಳೂರಿನಿಂದ ವಿಮಾನಯಾನದ ಮೂಲಕ ಅಂಡಮಾನಿನ ರಾಜಧಾನಿ ಪೋರ್ಟ್ ಬ್ಲೇರ್ಗೆ ಅಥವಾ ಈಗಿನ ಶ್ರೀವಿಜಯಪುರಂಗೆ ಪ್ರವಾಸ. ಹಗಲಿನ ನಕ್ಷತ್ರಗಳ ಪಯಣ, ಆಕಾಶದ ಅಂಗಳದಲ್ಲಿ ಒಂದಷ್ಟು ಕನಸು. ಬೆಂಗಳೂರಿನಿಂದ ಹಾರಿದ ಹೆಜ್ಜೆ ಇಂದು ಸಮುದ್ರದ ತೀರ ಸೇರಿದೆ. ಫೈನಲಿ ಅಂಡಮಾನ್, ನೀಲಿ ಸಮುದ್ರದ ಕವಚ, ಹಸಿರು ದ್ವೀಪಗಳ ಮಡಿಲು. ಇಲ್ಲಿ ಪ್ರತಿ ಕ್ಷಣವೂ ಹೊಸದಾಗಿಸುತ್ತದೆ. ಒಂದು ತಂಪಾದ ಗಾಳಿ, ಸಮುದ್ರದ ಅಲೆಗಳ ಹೊಯ್ದಾಟ. ಈ ದಾರಿಯಲ್ಲೇ ನಮ್ಮ ಪ್ರವಾಸದ ಮೊದಲ ಹೆಜ್ಜೆ. ನೋಡಿದ ತಕ್ಷಣ ಮನಸ್ಸು ಫ್ರೆಶ್. ಸುದೂರ ಕಡಲ ತೀರ, ಮುಗಿಲಿಗೆ ಹತ್ತಿದ ಸುಂದರತೆ, ಒಂದಷ್ಟು ಚಡಪಡಿಸಿದ ಎಕ್ಸೈಟ್ಮೆಂಟ್. ಅಲೆಗಳ ಕೂಗು, ಮರಳಿನ ಹಿತ, ಒಂದೊಂದು ಹೆಜ್ಜೆಯಲ್ಲೂ ಸಮುದ್ರದ ನಗೆ. ಇದು ಕಾರ್ಬಿನ್ ಕೋವ್ ಬೀಚ್, ಪೋರ್ಟ್ ಬ್ಲೇರ್ನ ಆಕರ್ಷಣೆ. ನೀಲಿ ನೀರು, ತೆಂಗಿನ ಮರಗಳ ನಾಟ್ಯ. ಇಲ್ಲಿ ಬಂದಾಕ್ಷಣ ಕಾಲವನ್ನೇ ಮರೆತು ಹೋಗೋ ಥರ. ಒಂದು ಕ್ಷಣ ಇಲ್ಲಿ ನಮ್ಮ ನೆನಪಿನ ಸುಳಿಯಲ್ಲಿ. ಈ ತಾಣವು ಕೇವಲ ನೋಟವಲ್ಲ, ಇದು ನಮ್ಮ ಇತಿಹಾಸದ ಹೆಮ್ಮೆ. 1943 ಇದೇ ಜಾಗದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ತ್ರಿವರ್ಣ ಧ್ವಜ ಹಾರಿಸಿದರು. ಇವತ್ತು ನಾವು ಅದೇ ನೆಲದಲ್ಲಿ ನಿಂತಿದ್ದೇವೆ. ಮುಂದೆ ಭಾರತದ ಬಾವುಟ, ಹಿಂದೆ ಪೂರ್ಣ ಚಂದ್ರ. ಗಾಳಿ ತಟ್ಟಿದಂತೆ ಮನಸ್ಸಿಗೆ ನಡುಕು. ಈ ತ್ರಿವರ್ಣದಲ್ಲಿ ನಿದ್ರಿಸಿದ ಅಸಂಖ್ಯಾತ ಕನಸು. ಇವು ಕೇವಲ ಗೋಡೆಗಳಲ್ಲ, ಇವು ಬರೆದ ಕವಿತೆಗಳು. ಬಂದೂಕಿನ ಗೋಲಿಗೆ ತವಕಿಸಿದ್ದ ಅದೇ ಮುಕ್ತಿಯ ಪರಿ. ಅಂಡಮಾನ್ ಚರಿತ್ರೆಯ ಪೇಟೆ, ಸೆಲ್ಯುಲರ್ ಜೇಲ್. ಈ ಕಲ್ಲಿನ ಗೋಡೆಗಳು ಹಲವು ಪೀಳಿಗೆಯ ನೆನಪು ಹೊತ್ತಿವೆ. ವೀರರ ತ್ಯಾಗದ ಹೆಜ್ಜೆಗಳು ಇಂದಿಗೂ ಇಲ್ಲಿಯೇ ಹೆಚ್ಚಿವೆ. ಇತಿಹಾಸದ ಆ ಕಹಿ ಕ್ಷಣಗಳು ಬೆಳಕು ಛಾಯೆಗಳಲ್ಲಿ ಪುನಃ ಜೀವ ಪಡೆದವು. ನಾವು ಆ ಕ್ಷಣದ ಶಕ್ತಿ ಅನುಭವಿಸಿದ್ದೇವೆ, ಆದರೆ ರೆಕಾರ್ಡಿಂಗ್ ಮಾಡೋಕೆ ಅಲೋ ಇಲ್ಲ. ಸೊ ಈ ಅನುಭವ ನಮ್ಮ ಮನಸ್ಸಿನ ಪುಟಗಳಲ್ಲಿ ಮಾತ್ರ ಉಳಿಯಿತು. ಈ ಗೋಡೆಗಳು ಹಿಂದು ಮುಂದೆ ನೋಡಲಾರವು. ಇವು ಕೇವಲ ಕಥೆಗಳಲ್ಲ, ವೀರರ ಕಣ್ಣೀರು. ಡೇ 4ನಲ್ಲಿ ಸೆಲ್ಯುಲರ್ ಜೇಲ್ನ ಸಂಪೂರ್ಣ ಪ್ರವಾಸ. ಡೇ 1 ಮುಗಿತು, ಬಟ್ ದಿಸ್ ಟ್ರಿಪ್ ಈಸ್ ಜಸ್ಟ್ ಗೆಟಿಂಗ್ ಸ್ಟಾರ್ಟೆಡ್. ಮುಂದಿನ ದಿನ ಇನ್ನೂ ಹೆಚ್ಚು ಅದ್ಭುತ. ಸೊ ಸ್ಟೇ ಟ್ಯೂನ್ಡ್. ಅಂದಮೇಲೆ ಇಂದಿನ ಪುಟ ಮುಗಿತು. ನಾಳೆ ಹೊಸದೊಂದು ಯಾತ್ರೆ, ಹೊಸ ಕಥೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಅಲೆಗಳ ಸಂಗೀತದಲ್ಲಿ ಭೇಟಿಯಾಗೋಣ.